ಭಾರತದಿಂದ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡೋ ಕೆಲವರ ಕನಸಿಗೂ ಈಗ ಟ್ರಂಪ್ ತಣ್ಣೀರು ಬಿಟ್ಟಾಗಿದೆ. ಚಾಚಾ ಟ್ರಂಪಿನ ಹೊಸ ಪಾಲಿಸಿಯಲ್ಲಿ H1B ವರ್ಕ್ ವೀಸಾದ ಪ್ರೈಸ್ 40-50 ಪಟ್ಟು ಏರಿ ಹೋಗಿದೆ. ಈಗ ಒಂದು ಹೊಸ H1B ವೀಸಾ ತಗೊಳ್ಬೇಕಿದ್ರೆ ಈಗ ಅಮೆರಿಕ ಸರ್ಕಾರಕ್ಕೆ 90 ಲಕ್ಷ ಇಂಡಿಯನ್ ರುಪೀಸ್ ಪೇ ಮಾಡಬೇಕಾಗತ್ತೆ. ಈ H1B ವೀಸಾವನ್ನ ಅಮೆರಿಕದ ದೊಡ್ಡ ದೊಡ್ಡ ಕಂಪ್ನಿಗಳ ಸಕ್ಸಸ್ಸಿಗೆ ದೊಡ್ಡ ಕಾರಣ ಅಂತ ಹೇಳಲಾಗತ್ತೆ. ಆದರೆ ಟ್ರಂಪ್ ಸರ್ಕಾರ ಈಗ ಈ ಒಂದು H1B ವೀಸಾವನ್ನ ಯಾವುದಾದ್ರೂ ರೀತಿ ಮಾಡಿ ನಿಲ್ಸೋಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೆ ಈ H1B ವೀಸಾ ಅಂದ್ರೆ ಏನು, ಇದರಿಂದ ಭಾರತಕ್ಕೆ ಏನು ಲಾಭ ಇದೆ, ಅಮೆರಿಕಕ್ಕೆ ಏನು ಲಾಭ ಇದೆ, ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಈ H1B ವೀಸಾವನ್ನ 1990s ನಲ್ಲಿ ಫಸ್ಟ್ ಟೈಮ್ ಅಮೆರಿಕದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಇದು ನಾರ್ಮಲ್ ವೀಸಾ ರೀತಿ ಅಲ್ಲ, ಇದೊಂದು ಅಮೆರಿಕದ ವರ್ಕ್ ವೀಸಾ ರೀತಿ ಇದ್ದಾಗೆ. ಅಮೆರಿಕದ ಕಂಪ್ನಿ ಯಾವುದೇ ದೇಶದ ಎಂಪ್ಲಾಯಿಗಳನ್ನ ಅಮೆರಿಕಕ್ಕೆ ಕರ್ಕೊಂಡು ಬರಬೇಕಿದ್ರೆ ಈ ವೀಸಾದ ಮುಖಾಂತರ ಕರ್ಕೊಂಡು ಬರ್ತಾರೆ. ಈ ಒಂದು ವೀಸಾ ಯಾವ ರೀತಿ ಅಂದ್ರೆ 3 ವರ್ಷದ ಟರ್ಮ್ ನಲ್ಲಿ ಸಿಗುತ್ತೆ. 3 ವರ್ಷ ಕಳೀತಾ ಇದ್ದ ಹಾಗೆ ಇದನ್ನ ಮತ್ತೆ ರಿನ್ಯೂವಲ್ ಮಾಡಿ ಅಲ್ಲೇ ಕೆಲಸ ಮಾಡ್ತಾ ಇರಬಹುದು. ಆದ್ರಿಂದ ಈ ಒಂದು ವೀಸಾಗೆ ಅಮೆರಿಕದ ಕಂಪ್ನಿಗಳೇ ಅಪ್ಲೈ ಮಾಡುತ್ತೆ. ಅಮೆರಿಕದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶದ ಬೆಸ್ಟ್ ಟ್ಯಾಲೆಂಟ್ಗಳನ್ನು ಹುಡುಕಿ ಅವರಿಗೆ ಅಮೆರಿಕಕ್ಕೆ ಕರೆದು ಜಾಬ್ ಕೊಡ್ಲಾಗತ್ತೆ ಈ ಒಂದು ವೀಸಾವನ್ನ ಕೊಟ್ಟು. ಇದರಿಂದ ಅಮೆರಿಕನ್ ಕಂಪ್ನಿಗಳಿಗೆ ಏನು ಲಾಭ ಅಂದರೆ ಪ್ರಪಂಚದಾದ್ಯಂತ ಇರೋ ಒಳ್ಳೆ ಬೆಸ್ಟ್ ಟ್ಯಾಲೆಂಟ್ಗಳು ಸಿಗ್ತಾರೆ ಕಡಿಮೆ ಪ್ರೈಸ್ನಲ್ಲಿ ಅಮೆರಿಕ ಕಂಪೇರ್ ಮಾಡಿದ್ರೆ. ವರ್ಷ ಕಳೀತಾ ಹೋದಾಗೆ ಈ ಒಂದು ವೀಸಾದ ಮೇಲೆ ಈ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಭಾರತ ಮತ್ತೆ ಚೈನಾದಿಂದ ಈ ಒಂದು ವೀಸಾಗೆ ಅಪ್ಲಿಕೇಶನ್ ಬರೋದು ತುಂಬಾ ಜಾಸ್ತಿ ಆಗುತ್ತೆ. ಈ ಒಂದು ಡಿಮಾಂಡ್ ಜಾಸ್ತಿ ಆಗಿ ಅಮೆರಿಕಕ್ಕೆ ಹೆಚ್ಚೆಚ್ಚು ಜನರು ಬರ್ತಾ ಇರೋದನ್ನ ನೋಡಿ ಅಮೆರಿಕ ಸರ್ಕಾರ ಏನ್ ಮಾಡತ್ತಂದ್ರೆ ಇದಕ್ಕೊಂದು ಲಿಮಿಟ್ ಹಾಕತ್ತೆ, ಟಾಪ್ ಲಿಮಿಟ್. ಅಂದ್ರೆ US ಒಂದು ವರ್ಷಕ್ಕೆ 85,000 ವೀಸಾವನ್ನ ಮಾತ್ರ ಇಶ್ಯೂ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ಇಶ್ಯೂ ಮಾಡೋದಿಲ್ಲ. ಆದ್ರೆ ಈ ಒಂದು ಕ್ಯಾಪ್ ಹಾಕಿದ್ರು ಆ ನೇಟಿವ್ ಅಮೆರಿಕನ್ಸ್ಗೆ ಈ ಒಂದು ಪಾಲಿಸಿ ಇಷ್ಟ ಇರೋದಿಲ್ಲ, ಈ H1B ವೀಸಾ. ಯಾಕಂದ್ರೆ ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಅಮೆರಿಕದ ಟಾಪ್ ಕಂಪ್ನಿಗಳಲ್ಲಿ ಟಾಪ್ ಲೆವೆಲ್ ಜಾಬ್ ಅನ್ನ ಹೊರದೇಶದವ್ರು ತಗೊಳ್ತಾ ಇರೋದ್ರಿಂದ ನೇಟಿವ್ ಅಮೆರಿಕನ್ಸ್ಗೆ ಈ ಒಂದು ವೀಸಾದ ಮೇಲೆ ತುಂಬಾ ಸಿಟ್ಟಿದೆ. ಈ ಬೇರೆ ಬೇರೆ ದೇಶದವರೆಲ್ಲ ಬಂದು ನಮ್ಮ ಜಾಬನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ. ಈ ಗೂಗಲ್ CEO ಸುಂದರ್ ಪಿಚಾಯಿ, ಸತ್ಯ ನಾಡೆಲ್ಲ ಇವರೆಲ್ಲ ಈ H1B ವೀಸಾದಲ್ಲೇ ಫಸ್ಟ್ ಅಮೆರಿಕಾಗೆ ಹೋಗಿರೋದು. ಆ ನಂತರ 3 ವರ್ಷದ ನಂತರ ರಿನ್ಯೂ ಮಾಡ್ತಾ ಮಾಡ್ತಾ ಇವ್ರು ಅಮೆರಿಕನ್ ಸಿಟಿಸನ್ ಆಗಿರೋದು. ಈಗ ಈ ಅಮೆರಿಕದ ಪ್ರೈವೇಟ್ ಜಾಬ್ಗಳನ್ನೆಲ್ಲ ಬೇರೆ ದೇಶದವ್ರು ತಗೊಳ್ತಾ ಇದ್ದಾರೋ ಅಮೆರಿಕನ್ ಸೆಂಟಿಮೆಂಟ್ಸ್ಗೆ ಈ ಇಲಾನ್ ಮಸ್ಕ್ ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಏನು ಹೇಳೋದಂದ್ರೆ ಈ ಭಾರತ ಚೈನಾದಲ್ಲೆಲ್ಲ ಸಿಗುವಷ್ಟು ವರ್ಕ್ ಕಮಿಟ್ಮೆಂಟ್ ಇರೋ ಇಂಟೆಲಿಜೆಂಟ್ ಇರುವಂಥ ಕ್ಯಾಂಡಿಡೇಟ್ ಅಮೆರಿಕದಲ್ಲಿ ಸಿಗೋದಿಲ್ಲ ಅಂತೆ. ಇದೇ ರೀಸನ್ಗೆ ಅಮೆರಿಕ ಮೇಯ್ನ್ ಆಗಿ ಭಾರತ ಚೈನಾದಂಥ ದೇಶಗಳಿಂದ ಜನರನ್ನ ಕರೆದುಕೊಳ್ಳುತ್ತೆ ಕೆಲಸಕ್ಕೆ. ಆದರೆ ಈ ಅಮೆರಿಕದ ರೈಟ್ ವಿಂಗ್ ಪಾರ್ಟಿ ಇದೆ, ಈ ಟ್ರಂಪ್ ಅವರ ಪೊಲಿಟಿಕಲ್ ಪಾರ್ಟಿ ಪದೇ ಪದೇ ಈ ಒಂದು ಇಶ್ಯೂ ಅನ್ನ ರೈಸ್ ಮಾಡ್ತಾ ಇದ್ದಿತ್ತು. ಏನಂದ್ರೆ ಈ H1B ವೀಸಾ ಅಮೆರಿಕನ್ ಯೂತಿಗೆ ದೊಡ್ಡ ಮೋಸ, ಇದನ್ನ ನಿಲ್ಸಿ ಬಿಡ್ಬೇಕಂತ ಪದೇ ಪದೇ ರೈಸ್ ಮಾಡ್ತಾ ಇದ್ರು ಈ ಒಂದು ಇಶ್ಯೂ ಅನ್ನ. ಇದೇ ಎಲ್ಲ ಅಜೆಂಡವನ್ನ ಇಟ್ಕೊಂಡು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಒಂದು ಕ್ಯಾಂಪೇನ್ ಮಾಡಿ ಟ್ರಂಪ್ ಎಲೆಕ್ಷನ್ ವಿನ್ ಆಗಿರೋದ್ರಿಂದ ಈಗ ಈ ಒಂದು ಪಾಲಿಸಿ ಸಡನ್ ಆಗಿ ಬಂದಿದೆ. ಆದರೆ ಈ ಒಂದು ಪಾಲಿಸಿ ಬಂದಿರೋ ಟೈಮಿಂಗ್ ಅನ್ನು ನೋಡಿದ್ರೆ ಭಾರತವನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಈ ಒಂದು ಪಾಲಿಸಿ ಮಾಡಿರೋ ರೀತಿ ಇದೆ. ಯಾಕಂದ್ರೆ ಪ್ರಪಂಚದಲ್ಲಿ ಈ H1B ವೀಸಾಗೆ ಅಪ್ಲೈ ಮಾಡೋರಲ್ಲಿ 70% ಭಾರತದವ್ರೆ. ಸ್ವಲ್ಪ ವರ್ಷದ ಮುಂಚೆವರೆಗೆ ಚೈನಾದಿಂದ ಸಹ ಇದೇ ರೀತಿ ಎಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರು ಈ ಒಂದು ವೀಸಾಗೆ. ಆದರೆ ಹೇಗೆಲ್ಲ ಮಾಡಿ ಚೈನಾದಿಂದ ಒಳ್ಳೊಳ್ಳೆ ಬ್ರೈನ್ ಅಮೆರಿಕಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಏನೆಲ್ಲ ಪಾಲಿಸಿಯನ್ನ ಚೇಂಜ್ ಮಾಡಿ ಅವರಿಗೆ ಬೇರೆ ಬೇರೆ ಫೆಸಿಲಿಟಿಗಳನ್ನೆಲ್ಲ ಕೊಟ್ಟು ಬೆಸ್ಟ್ ಬ್ರೈನ್ಗಳನ್ನ ಚೈನಾ ಅವ್ರ ದೇಶದಲ್ಲೇ ಇಟ್ಕೊಳ್ಳುತ್ತೆ. ಆದರೆ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಹೋದವ್ರು ಹೋಗ್ತಾ ಇರಲಿ, ಇದ್ದವ್ರು ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ಅನ್ನೋ ಥರ ಇದೆ ಮಾರ್ಜಿನ್. ಅದರಿಂದ ನಮ್ಮ ದೇಶದಲ್ಲಿ ಈ ಟಾಪ್ ಕಾಲೇಜ್ಗಳಲ್ಲೆಲ್ಲ ಓದೋರು ಫಸ್ಟ್ ಫಾರಿನಿಗೆ ಹಾರಿ ಬಿಡ್ತಾರೆ. ಆದರೆ ಇನ್ಮೇಲೆ ಈ ಒಂದು H1B ವೀಸಾ ಸಿಗಬೇಕಿದ್ರೆ ಅಮೆರಿಕಕ್ಕೆ ಹೋಗ್ಬೇಕಿದ್ರೆ 90 ಲಕ್ಷ ರೂಪಾಯಿ ಅಮೆರಿಕನ್ ಗೌರ್ಮೆಂಟಿಗೆ ಕಟ್ಟಬೇಕು. ಇದನ್ನ ಕ್ಯಾಂಡಿಡೇಟ್ಗಳಲ್ಲ, ಯಾವ ಕಂಪ್ನಿ ಅಮೆರಿಕದಲ್ಲಿ ಅವರಿಗೆ ಕೆಲಸ ಕೊಡುತ್ತೋ ಆ ಕಂಪ್ನಿ ಅಮೆರಿಕ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಇಲ್ಲಿ ಇಂಡಿಯಾಸ್ ಫ್ರೆಂಡ್ ಟ್ರಂಪ್ ಮತ್ತೆ ಅವರ ಟೀಮಿನ ಪ್ಲಾನ್ ಏನಂದ್ರೆ ಈ ಒಂದು ವೀಸಾದ ಪ್ರೈಸ್ ಅನ್ನ ಜಾಸ್ತಿ ಮಾಡಿ ಈ ಅಮೆರಿಕನ್ ಕಂಪ್ನಿಗಳೆಲ್ಲ ಈ ಒಂದು ವೀಸಾ ಪ್ರೈಸ್ ನೋಡಿ ಫಾರಿನ್ ನಿಂದ ಕ್ಯಾಂಡಿಡೇಟ್ಗಳನ್ನ ಕರೆಯೋ ಬದಲು ಅಲ್ಲಿದ್ದವರಿಗೆ ಕೆಲಸ ಕೊಡ್ಲಿ ಅಂತ. ಆದರೆ ಈಗ ಅಮೆರಿಕದ್ದೇ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇರೋದಂದ್ರೆ ಈ ಒಂದು H1B ವೀಸಾ ಏನಾದರೂ ಸ್ಟಾಪ್ ಆಯ್ತಂದ್ರೆ ಅಮೆರಿಕದ ಈ ಟೆಕ್ ಕಂಪ್ನಿಗಳ ಇನೋವೇಷನ್ ಎಲ್ಲ ಸ್ಟಾಪ್ ಆದಂಗಂತೆ. ಯಾಕಂದ್ರೆ ಪ್ರಪಂಚದ ಬೆಸ್ಟ್ ಟ್ಯಾಲೆಂಟ್ಗಳೆಲ್ಲ ಅಮೆರಿಕದ ಈ ಕಂಪ್ನಿಗಳಿಗೆ ಜಾಯಿನ್ ಆಗಿ ಅಲ್ಲಿ ಹಗಲು ರಾತ್ರಿ ದುಡ್ದಿದ್ರಿಂದನೇ ಈ ಕಂಪ್ನಿಗಳ ಆ ಲೆವೆಲ್ಗೆ ಗ್ರೋತ್ ಆಗಿರೋದು. ಅಫ್ಕೋರ್ಸ್ ಆ ಎಂಪ್ಲಾಯಿಗಳಿಗೆ ಒಳ್ಳೆ ಸ್ಯಾಲ್ರಿ ಸಿಕ್ಕಿರುತ್ತೆ, ಆದರೆ ಕಂಪ್ನಿಯ ಸಕ್ಸಸ್ನಲ್ಲಿ ಆ ಎಂಪ್ಲಾಯಿಗಳ ಎಫರ್ಟ್ ತುಂಬ ಇದೆ. ಆದರೆ ಈಗ ಸಡನ್ ಆಗಿ ಯಾರು ಫಾರಿನ್ನವ್ರಿಗೆ ಎಂಟ್ರಿ ಇಲ್ಲ ಅಂದರೆ ಈ ಕಂಪ್ನಿಗಳೆಲ್ಲ ಅಷ್ಟು ಗ್ರೋತ್ ಇನ್ನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇನ್ಮೇಲೆ ಭಾರತದಿಂದ ಅಮೆರಿಕಕ್ಕೆ ಕೆಲಸಕ್ಕೆ ಹೋಗೋದೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಅಂತ ಕೇಳಿದ್ರೆ
ಹಾಗೇನು 100% ಜನರು ಹೋಗೋದು ಒಂದೇ ಸಲ ಸ್ಟಾಪ್ ಏನಾಗೋದಿಲ್ಲ. ಮುಂಚೆ 100 ಜನನ್ನ ಅಮೆರಿಕಕ್ಕೆ ಕರಿತಾ ಇದ್ರೆ ಇನ್ಮೇಲೆ 30 ಜನನ್ನ ಮಾತ್ರ ಅಮೆರಿಕಕ್ಕೆ ಕರ್ಕೊಂಡು ಉಳಿದವರಿಗೆ ಇಲ್ಲೇ ಆಫೀಸ್ ಮಾಡಿ ಕೆಲಸಕ್ಕೆ ಹಾಕಿಸ್ಕೊಳ್ಬಹುದು. ಆದ್ರೆ ಇದಕ್ಕಿಂತ ಡೇಂಜರ್ ಇನ್ನೊಂದು ಆಕ್ಟ್ ಡಿಸ್ಕಷನ್ ಆಗ್ತಾ ಇದೆ ಈ ಟ್ರಂಪ್ ಸರ್ಕಾರದೊಳಗಡೆ. ಅದ್ಯಾವುದು ಅಂದ್ರೆ ಹೈಯರ್ ಆಕ್ಟ್. ಅಮೆರಿಕನ್ ಕಂಪ್ನಿ ಫಾರಿನ್ ಎಂಪ್ಲಾಯಿಗಳನ್ನ ಹೈಯರೇ ಮಾಡ್ಕೊಳ್ಳೋ ಹಾಗಿಲ್ಲ. ಆ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದೆ, ಒಂದು ಹೊಸ ಆಕ್ಟ್. ಆ ಒಂದು ಆಕ್ಟ್ ಅನ್ನ ಭಾರತದ ಇಕಾನಮಿಗೆ ಡೇಂಜರಸ್ ಆಕ್ಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ಒಂದು ಆಕ್ಟ್ ಇನ್ನು ಪಾಸ್ ಆಗ್ಲಿಲ್ಲ, ಡಿಸ್ಕಷನ್ ಹಂತದಲ್ಲೇ ಇದೆ. ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.